ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನೆಂದರೆ ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಸೂರಿ ಮೆಥಿ, ಚಕ್ಕೆ, ಓಂಕಾಳು, ಸೋಂಪು, ಲವಂಗ, ಏಲಕ್ಕಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಕರಿಬೇವು, ಜೀರಿಗೆ, ಸಾಸಿವೆ, ಅಡುಗೆ ಎಣ್ಣೆ, ತೊಳೆದಿಟ್ಕೊಂಡಿರೋಂಥ ಮಶ್ರೂಮು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಪಾತ್ರೆಗೆ ಅಕ್ಕಿನ ನೆನೆ ಇಟ್ಕೊತಾ ಇದ್ದೀನಿ. ನೆನೆಸ್ಕೊಳ್ಳೋ ಕಾರಣ ತಳ ಹಿಡಿಬಾರ್ದು ಅಂತ. ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಕರಿಬೇವು, ಜೀರಿಗೆ, ಸಾಸಿವೆ 2-3 ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಮಸಾಲೆ ಪದಾರ್ಥಗಳು ಏನು ಇಟ್ಕೊಂಡಿದ್ವೋ ಚಕ್ಕೆ, ಲವಂಗ ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ 2 ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಕಂದು ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋಂಥ 4 ಟೊಮೆಟೊಗಳು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಗ್ರೇವಿ ಥರ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಹಚ್ಚಿಟ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಾದಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಅಣಬೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಇದರಲ್ಲೇ ಫ್ರೈ ಮಾಡ್ಕೊಬೇಕು ನೀಟಾಗಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು, ನೀಟಾಗಿ ಹುರ್ಕೋಬೇಕು. ಇದಾದಮೇಲೆ ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಗಟ್ಟಿ ಮೊಸರು, ಹುಳಿ ಇರಬಾರ್ದು, ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಮಸಾಲೆ ಪದಾರ್ಥ ಅಂದರೆ ಸ್ಪೈಸಸ್ಸು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ. ಈಗ ಮಸಾಲಲ್ಲೇ ನೀಟಾಗಿ ಫ್ರೈ ಆಗಬೇಕು, ಗ್ರೇವಿ ಥರ. ಇದನ್ನು ಚಪಾತಿ ಜೊತೆಗೆಲ್ಲ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಇವಾಗ ನಾನು ನೀರು ಕಾಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ನೀರನ್ನು ಹಾಕ್ತಾಯಿದ್ದೀನಿ. ಈಗ 2 ಲೋಟ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 4 ಲೋಟ ನೀರು ಹಾಕಬೇಕು. ಈ ಅಳತೆಯಲ್ಲಿ ಮಾಡಿದ್ರೆ ರೈಸ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲುಪ್ಪೇ ಹಾಕೋದು ಯಾವಾಗಲೂ ಜಾಸ್ತಿ, ಪುಡಿ ಉಪ್ಪು ಹಾಕೋಲ್ಲ, ನನಗೆ ಅಳತೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಇವಾಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ನಾನು ಅರಿಶಿನ ಅಷ್ಟೇ ಹಾಕಿರೋದು, ಬೇರೆ ಏನು ಕಲರು ಹಾಕಿಲ್ಲ. ಮತ್ತು ನೆನೆ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇವಾಗ 2 ವಿಷಲ್ ಕೂಗಿಸ್ಕೊತೀನಿ. ನೀಟಾಗಿ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊತಿದ್ದೀನಿ. ಇವಾಗ ಇದಾಯಿತು. ಇವಾಗ ತೆಗಿತಾ ಇದ್ದೀನಿ. ನೀವೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಕೂಡ. ನೀವು ಬಾಸುಮತಿ ರೈಸಲ್ಲೂ ಮಾಡ್ಬೋದು. ನಾನು ಮಾಮೂಲಿ ಬುಲೆಟ್ ರೈಸ್ ತೊಗೊಂಡಿದ್ದೆ. ನೀವು ಸೊಸೈಟಿ ಅದು ಇಲ್ಲ ಅಂದರೆ ಸೊಸೈಟಿ ಅಕ್ಕಿ ಬರುತ್ತಲ್ವ, ಆ ಅಕ್ಕಿಯಿಂದನೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಯಾವ್ದು ತೊಗೊಂಡ್ರೂ ನೆನೆ ಹಾಕ್ಬಿಟ್ಟು ಮಾಡಿ, ತುಂಬಾ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದರೆ, ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.